ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು ನಡೆದು ಬಳಲರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿಯ ದೇವಜನರೇ, ಆತ್ಮೀಯ ಬಂಧುಗಳೇ, ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ದೇವರು ಇವತ್ತು ನಮ್ಮ ಜೊತೆಗೆ ಮಾತಾಡುವಂಥ ಅದ್ಭುತವಾದಂಥ ಒಂದು ಸಂಗತಿ, ಯೆಶಾಯನ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ, ಅದರಲ್ಲಿ 30ನೇ ವಚನ ಮತ್ತು 31ನೇ ವಚನ ನಾವು 29ರಿಂದ ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ದೇವರು ಬಹಳ ಅದ್ಭುತವಾದಂಥ ಒಂದು ಸಂಗತಿಯನ್ನು ನಮಗೆ ತಿಳಿಸುವಂಥವನಾಗಿದ್ದಾನೆ. ನಾವು ನೋಡ್ತೇವೆ ಪ್ರೀತಿಯ ದೇವಜನರೇ, ದೇವರು ಹೇಳ್ತಾ ಇದ್ದಾನೆ, ಆತನು ಬಲವನ್ನು ಕೊಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಈ ಮಾತುಗಳನ್ನು ಕೇಳುವಂಥ ಸಹೋದರನೇ, ಸಹೋದರಿ, ಅಣ್ಣ ನನ್ನಲ್ಲಿ ತುಂಬ ಬಲ ಇದೆ, ನನ್ನಲ್ಲಿ ತುಂಬ ಶಕ್ತಿ ಇದೆ, ನಾನು ಭಾಳ ಸಾಮರ್ಥ್ಯನಾಗಿದ್ದೇನೆ ಅಂತೇಳಿ ನೀವೊಂದು ವೇಳೆ ಹೇಳುವಂಥವ್ರು ಈ ಒಂದು ಪ್ರಾಂತದಲ್ಲಿ ಹಾಲಲ್ಲಿ ಕೂತ್ಕೊಂಡೋದಾದರೆ ಅಂಥವ್ರಿಗೋಸ್ಕರವಾಗಿ ನನ್ನ ಮಾತುಗಳಲ್ಲ, ಅಂಥವ್ರಿಗೋಸ್ಕರ ಈ ಸಂದೇಶ ಅಲ್ಲ. ಯಾರು ನಾವು ನೋಡ್ತೇವೆ ನಿರ್ಬಲರಾಗಿರ್ತಾರೋ, ಯಾರು ತಮ್ಮ ಬಲವನ್ನು ಕಳೆದುಕೊಂಡಿರ್ತಾರೋ, ನಾವು ನೋಡ್ತೇವೆ ಯಾರು ನಿರ್ಬಲರಾಗಿ ನಿಸ್ಸಹಾಯಕರಾಗಿ ಯಾರು ಬಲವನ್ನು ಕಳೆದುಕೊಂಡು ಜೀವಿತದಲ್ಲಿ ಸತಮತವಾಗ್ತಾ ಇರ್ತಾರೋ ಅಂಥವ್ರಿಗೋಸ್ಕರವಾಗಿ ದೇವರು ಮಾತಾಡುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಬಲಿಷ್ಠರಿಗೋಸ್ಕರವಾಗಿ ಈ ಮಾತುಗಳಲ್ಲ, ಜ್ಞಾನಿಗಳಿಗೋಸ್ಕರವಾಗಿ ಈ ಮಾತುಗಳನ್ನಲ್ಲ. ನಾವು ನೋಡ್ತೇವೆ ಈ ಮಾತುಗಳು, ಈ ಸಂದೇಶ ಯಾರಿಗೋಸ್ಕರ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಸಂದರ್ಭದಲ್ಲಿ, ಪಾಸ್ಟ್ರೇ ನಾನು ತುಂಬ ಬಲಹೀನನು, ಸಹೋದರನೇ ನಾನು ತುಂಬ ನಿರ್ಗತಿಕನಾಗಿದ್ದೇನೆ, ನಿರ್ಬಲನಾಗಿದ್ದೇನೆ, ನಿಸ್ಸಹಾಯಕನಾಗಿದ್ದೇನೆ ಎಂಬುದಾಗಿ ಹೇಳಿ ಈ ನನ್ನ ಮಾತುಗಳನ್ನು ಕೇಳೋದಕ್ಕೋಸ್ಕರವಾಗಿ ಶ್ರದ್ಧೆಯಿಂದ ಇಲ್ಲಿ ಕೂತ್ಕೊಳ್ಳೋದಾದರೆ ಖಂಡಿತವಾಗಿ ದೇವರ ನಿಮ್ಮ ಹೃದಯವನ್ನು ನಾವು ತಾಕುವಂಥವನಾಗಿದ್ದಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆತ್ಮೀಯ ಬಂಧುಗಳೇ, ನಾವು ನೋಡ್ತಿದ್ದೇವೆ ಮನುಷ್ಯನ ಜೀವಿತದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ವಿಶ್ವಾಸಿ ಮಕ್ಕಳು, ದೇವರ ಮಕ್ಕಳು ವಿಶ್ವಾಸ ಜೀವಿತದಲ್ಲಿ ಎರಡನ್ನವರು ಕಳೆದುಕೊಳ್ಬಾರ್ದು ಅಂತೇಳಿರಿ. ಎರಡು ತಮ್ಮ ಜೀವಿತದಲ್ಲಿ ಒಂದು ವೇಳೆ ಕಳೆದುಕೊಂಡ್ರಪ್ಪ ಅಂತಂದರೆ, ನಾನು ಹೇಳುವಂಥ ಮುಂದಿನ 2 ಸಂಗತಿಗಳು ಅವ್ರ ಜೀವಿತದಲ್ಲಿ ಕಳೆದುಕೊಂಡ್ರು, ಮಿಸ್ ಆದ್ರಪ್ಪ ಅಂತಂದರೆ ಜೀವಿತದಲ್ಲಿ ನಾವು ನೋಡ್ತೇವೆ ಅಪಜಯದ ಪಾಲಾಗಬೇಕಾಗ್ತದೆ. ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ನಾವು ಸ್ವಾಧೀನ ಮಾಡ್ಕೊಳ್ಬೇಕಾದಂಥ ವಿಷಯಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವುದಿಲ್ಲ. ನಮಗೆ ಸಿಕ್ಕಬೇಕಾದಂಥ ಆಶೀರ್ವಾದಗಳನ್ನು, ಅದು ಭೂ ಸಂಬಂಧವಾದಂಥ ಆಶೀರ್ವಾದವಾಗಿರಲಿ, ಅದು ಪರಸಂಬಂಧವಾದಂಥ ಆಶೀರ್ವಾದವಾಗಿರಲಿ, 2 ಆಶೀರ್ವಾದಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಮಿಸ್ ಮಾಡ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ 2 ಕಳೆದುಕೊಳ್ಳಬಾರ್ದಂಥ ಪ್ರಾಮುಖ್ಯವಾದಂಥ ವಿಷಯಗಳಾದರೂ ಏನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ದೇವರು ಹೇಳ್ತಾ ಇದ್ದೇನೆ, ಈ ಲೋಕದಲ್ಲಿರುವಂಥ ಬಲ ಅದು ಎಂಥ ಬಲ ಇದೆಯಪ್ಪ ಅಂತಂದರೆ, ಈ ಲೋಕದಲ್ಲಿರುವಂಥ ಬಲ ಅದು ಯಾವ ರೀತಿಗೆ ಕೆಲಸ ಮಾಡ್ತದಪ್ಪ ಅಂತಂದರೆ, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ, ಈ ಲೋಕದಲ್ಲಿ ಎಷ್ಟು ಶಕ್ತಿವಂತರಾದ್ರೂ ಕೂಡ ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತಿದೆ, ಯುವಕರು ದಣಿದು ಬಳಲುವರು ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯುವಕರು ದಣಿದು ಬಳಲುವರು, ತರುಣರು ನಾವು ನೋಡ್ತೇವೆ ಸೋತು ಮುಗ್ಗರಿಸು ಹೋಗುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅಂದರೆ ಈ ಲೋಕದಲ್ಲಿರುವಂಥ ಬಲ ಯಾವ ರೀತಿಗಿದೆಪ್ಪ ಅಂತಂದರೆ, ಈ ಲೋಕದಲ್ಲಿರುವಂಥ ಶಕ್ತಿ ಯಾವ ರೀತಿಗಿದೆ ಅಂದರೆ, ಅದು ಯುವಕರು ಕೂಡ ಎಷ್ಟೇ ಹಟ್ಟಕಟ್ಟ ಇರಲಿ, ಎಷ್ಟೇ ಶಕ್ತಿವಂತರಿರಲಿ, ಈ ಲೋಕದಲ್ಲಿರುವಂಥ ಬಲ ಏನು ಮಾಡ್ತದಪ್ಪ ಅಂತಂದರೆ ಅವರು ದಣಿಯುವಂತೆ ಬಳಲುವಂತೆ ಮಾಡ್ತದಂತೇಳಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತು ದೇವರ ಮಂದಿರಕ್ಕೆ ಬಂದಿರುವಂಥ ನಾವು, ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರ ಸಾನ್ನಿಧ್ಯವನ್ನು ಪ್ರೀತಿಸಿ ದೇವರ ಮಾತುಗಳನ್ನು ಕೇಳಿ ದೇವರಿಂದ ಏನಾದರೂ ನಾವು ಇವತ್ತು ಹೊಂದಿಕೊಂಡು ಹೋಗಬೇಕೆಂಬುದಾಗಿ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಲೋಕದಲ್ಲಿರುವಂಥ ಬಲ ಆದರೂ ನಾವು ದಣಿಯುವಂತೆ ಮಾಡ್ತದೆ, ನಾವು ಬಳಲುವಂತೆ ಮಾಡ್ತದೆ, ನಾವು ಸೋತು ಹೋಗುವಂತೆ ಮಾಡ್ತದೆ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಹೇಳ್ತಾ ಇದ್ದೇನೆ, ಅಂಥವರಿಗೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಬಹುಬಲವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ದೇವರು ಕೊಡುವಂಥ ಬಲ ಅದು ಯಾವ ಬಲಪ್ಪ ಅಂತಂದರೆ,
ಈ ಲೋಕಕ್ಕೆ ಸಂಬಂಧಪಟ್ಟಂಥ ಬಲ ಅಲ್ಲದು. ದೇವರು ಕೊಡುವಂಥ ಸಾಮರ್ಥ್ಯ ಎಂಥದಪ್ಪ ಅಂತಂದರೆ ಅದು ಇಹಲೋಕಕ್ಕೆ ಸಂಬಂಧಪಟ್ಟಂಥ ಬಲ ಅಲ್ಲದು. ಒಂದು ವೇಳೆ ಇಹಲೋಕಕ್ಕೆ ಸಂಬಂಧಪಟ್ಟಂಥ ಬಲ ನಮ್ಮಲ್ಲಿ ಎಷ್ಟೇ ಇದ್ದರೂ ಕೂಡ ನಾವು ಪರಿಸ್ಥಿತಿಗಳು ಬಂದಾಗ, ನಾವು ಸಂದರ್ಭಗಳು ಬಂದಾಗ, ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ತಾರುಮಾರಾದಂಥ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ಎಷ್ಟೇ ಬಲಿಷ್ಠ ಆದರೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಕುಗ್ಗಿ ಹೋಗ್ತೇವೆ, ಸೊರಗಿ ಹೋಗ್ತೇವೆ, ಸೋತು ಹೋಗ್ತೇವೆ, ನಿರಾಸರಾಗ್ತೇವೆ, ನಾವು ಬಳಲಿ ಹೋಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ತಾನು ಆರಿಸ್ಕೊಂಡಿರುವಂಥ ಮಕ್ಕಳಿಗೆ, ತಾನು ಏರ್ಪಡಿಸ್ಕೊಂಡಿದ್ದ ಪ್ರಜೆಗಳಿಗೆ ಅವ್ರ ಜೀವಿತದಲ್ಲಿ ನಿರ್ಬಲರಾಗಬಾರ್ದು. ಒಂದು ವೇಳೆ ನಿರ್ಬಲರಾದ್ರಪ್ಪ ಅಂದರೆ, ಅವರು ಬಲಹೀನರಾದ್ರಪ್ಪ ಅಂತಂದರೆ ಆಶೀರ್ವಾದಗಳನ್ನು ಕಳ್ಕೊಳ್ತಾರೆ. ಅವರು ಒಂದು ವೇಳೆ ನಿರ್ಬಲರಾದ್ರಪ್ಪ ಅಂತಂದರೆ, ಬಲಹೀನತೆ ಬಂತಪ್ಪ ಅಂತಂದರೆ ಅವರಿಗೆ ದಕ್ಕಬೇಕಾದ ವಿಷಯಗಳು ದಕ್ಕುವುದಿಲ್ಲ, ಆಶೀರ್ವಾದಗಳನ್ನು ಕಳೆದುಕೊಳ್ತಾರೆ ಅಂತೇಳಿ ನನ್ನ ದೇವರು ನಿಮ್ಮನ್ನು ಪ್ರೀತಿಸಿ, ನನ್ನನ್ನು ಪ್ರೀತಿಸಿ, ಆತನು ಯೆಶಾಯನ ಪುಸ್ತಕ 40ನೇ ಅಧ್ಯಾಯ ಇವತ್ತು 39ನೇ ವಚನದಲ್ಲಿ ಹೇಳ್ತಾ ಇದ್ದೇನೆ, ನಾನು ಸೋತವರಿಗೆ ತ್ರಾಣವನ್ನು ಕೊಡುವಂಥ ದೇವರಾಗಿದ್ದೇನೆ, ನಿರ್ಬಲರಿಗೆ ನಾನು ಬಹುಬಲವನ್ನು ಕೊಡುವಂಥ ದೇವರಾಗಿದ್ದೇನೆ ನಮಗೆ ಅಂತ ಹೇಳ್ತದೇನೆ. ಅದಕ್ಕೋಸ್ಕರ ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಒಂದು ವೇಳೆ ಬಲ ಕಳ್ಕೊಂಡಿದ್ದೀರಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲಿ ನಿರುತ್ಸಾಹದಲ್ಲಿದ್ದೀರಪ್ಪ ಅಂತಂದರೆ, ನೀವು ನಿಮ್ಮ ಜೀವಿತದಲ್ಲಿ ಬಲವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತಪ್ಪ ಅಂತಂದರೆ, ಆತ್ಮೀಯ ಬಂಧುಗಳೇ, ನಿಮ್ಮ ಜೀವಿತದಲ್ಲಿ ನೀವಿರುವಂಥ ಎಲ್ಲ ಬಲವನ್ನು ನೀವು ಕಳ್ಕೊಂಡಂಥ ಸ್ಥಿತಿಯಲ್ಲಿ ನೀವು ಇದ್ದಿದ್ರಪ್ಪ ಅಂತಂದರೆ, ದೇವರು ಹೇಳ್ತಾ ಇದ್ದೇನೆ, ನಾನು ತಿರುಗಿ ನಿಮಗೆ ನಾನು ನನ್ನಲ್ಲಿರುವಂಥ ಬಲವನ್ನು ಕೊಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಯಾಕೆ ನಮಗೆ ಬಲ ಬೇಕು? ಮತ್ತು ದೇವರು ಯಾವ ಬಲದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಯಾವ ಬಲದ ಬಗ್ಗೆ ಮಾತಾಡ್ತಾ ಇದ್ದೇನಪ್ಪ ಅಂದರೆ, ನಾವು ನೋಡ್ತೇವೆ ಇವಾಗ ಪ್ರಪಂಚ ನೋಡುವಂಥ ಸಂದರ್ಭದಲ್ಲಿ, ಇವಾಗ ನಾವು ಈ ಲೋಕ ನೋಡುವಂಥ ಸಂದರ್ಭದಲ್ಲಿ, ಪ್ರಪಂಚದಲ್ಲಿ ಆಗ ಹೋಗುವಂಥ ಸ್ಥಿತಿಗಳು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಪ್ರತಿಯೊಂದು ದೇಶಗಳು ತಮ್ಮ ಬಲವನ್ನು ಏನು ಮಾಡ್ತಾ ಇದ್ದೇವೆ ಅಂದರೆ ಪ್ರದರ್ಶನ ಮಾಡ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಕರೆಕ್ಟ್ ಅಲ್ರಿ? ಈಗಿರುವಂಥ ಪ್ರತಿಯೊಂದು ದೇಶ ಏನು ಮಾಡ್ತಾಯಿದೆ ಅಂದರೆ, ತಾನು ಎಷ್ಟು ಬಲಶಾಲಿಯಾಗಿದೆ, ತಾನು ಎಷ್ಟು ಶಕ್ತಿಶಾಲಿಯಾಗಿದೆ, ತನ್ನ ಹತ್ರ ಎಷ್ಟು ಕ್ಲಸ್ಟರ್ ಬಾಂಬ್ಗಳಿವೆ, ತನ್ನ ಹತ್ರ ಎಷ್ಟು ಮಿಸೈಲ್ಗಳಿವೆ, ತನ್ನ ಹತ್ರ ಎಷ್ಟು ಯುದ್ಧಗಳಿವೆ, ತನ್ನ ಹತ್ರ ಎಷ್ಟು ಅಣುಬಾಂಬ್ಗಳಿವೆ, ತನ್ನ ಹತ್ರ ಯಾವ ದೇಶವನ್ನಾದರೂ ಸೋಲಿಸ್ಲಿಕ್ಕೆ ನಮ್ಮ ಹತ್ರ ಎಷ್ಟೊಂದು ಶಕ್ತಿ ಸಾಮರ್ಥ್ಯ ಅಂತೇಳಿ ಪ್ರತಿಯೊಂದು ದೇಶ ಇವತ್ತು ಏನು ಮಾಡ್ತದೆ ಅಂದರೆ ಅಣು ಪರೀಕ್ಷೆಯನ್ನು ಮಾಡ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರೂ ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ಬಲ ಪ್ರದರ್ಶನ ಮಾಡುವುದನ್ನು ನೋಡ್ತೇವೆ. ಒಂದು ದೇಶ ಮತ್ತೊಂದು ದೇಶಕ್ಕೆ ಭಯ ಹುಟ್ಟಿಸ್ತಾ ಇದೆ. ಇವತ್ತು ಮತ್ತೊಂದು ದೇಶ ಇನ್ನೊಂದು ದೇಶಕ್ಕೆ ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತದೆ. ಕಾರಣ ಏನಪ್ಪ ಅಂದರೆ, ಒಂದು ದೇಶ ಇನ್ನೊಂದು ದೇಶ ಯಾವಾಗ ಅಣು ಪರೀಕ್ಷೆ ಮಾಡ್ತದೋ ಆವಾಗ ನಾವು ನೋಡ್ತೇವೆ ಎದುರುಗಡೆ ಇರುವಂಥ ದೇಶ ತನ್ನ ಬಲವನ್ನು ಕಳ್ಕೊಳ್ತದೆ. ಅದಕ್ಕೋಸ್ಕರ ಈ ಪ್ರತಿಯೊಂದು ದೇಶ, ಈ ಭೂಮಿ ಮೇಲಿರುವಂಥ ಪ್ರತಿಯೊಂದು ದೇಶ ಇವತ್ತು ಏನು ಕೆಲಸ ಮಾಡ್ತಾಯಿದೆ ಅಂದರೆ ತನ್ನ ಬಲವನ್ನು ಪ್ರದರ್ಶನ ಮಾಡ್ತಾ ಇದೆ ಅಂತೇಳಿ. ಕಾರಣ ಏನಪ್ಪ ಅಂತಂದರೆ, ನಮ್ಮಲ್ಲಿ ಬಲ ಇತ್ತಪ್ಪ ಅಂತಂದರೆ, ನಮ್ಮಲ್ಲಿ ಶಕ್ತಿ ಇತ್ತಪ್ಪ ಅಂತಂದರೆ ನಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಂತೇಳಿ ಪ್ರತಿಯೊಂದು ದೇಶ, ಭೂಮಿಯಲ್ಲಿರುವಂಥ ದೇಶಗಳು ಬಲ ಪ್ರದರ್ಶನ ಮಾಡ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಬಲ ಎಂಬುದಕ್ಕೆ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿದವರ ಮಕ್ಕಳೇ, ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ನೋಡುವಂಥ ಅನೇಕ ಸಂಗತಿಗಳಲ್ಲಿ ನಾವು ಬಲ ನೋಡ್ತೇವೆ. ನಾವು ನೋಡ್ತೇವೆ ನೀರಿನಲ್ಲಿ ಕೂಡ ಒಂದು ಬಲ ಇದೆ, ಹೌದಲ್ರಿ? ನೀರಿನಲ್ಲಿ ಕೂಡ ಒಂದು ಬಲ ಇದೆ. ನೀರಿನಲ್ಲಿರುವಂಥ ಬಲವನ್ನು ಉಪಯೋಗಿಸ್ಕೊಂಡು ವಿದ್ಯುತ್ ಶಕ್ತಿಯನ್ನು ಏನು ಮಾಡ್ತಾರೆ, ತಯಾರು ಮಾಡ್ತಾರೆ. ಆ ನೀರಿನಲ್ಲಿ ಅಷ್ಟೊಂದು ಬಲ ಇದೆ. ನಾವು ನೋಡ್ತೇವೆ ಆ ವಿದ್ಯುತ್ ಶಕ್ತಿಯಲ್ಲಿ ಕೂಡ ಒಂದು ಬಲ ಇದೆ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಏನು ಮಾಡ್ತಾ ಇದ್ದಾರೆ, ಆ ವಿದ್ಯುತ್ ಶಕ್ತಿಯಿಂದ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಯಾವುದೇ ಭಾಗದಲ್ಲಿ ನೋಡಿದ್ರಿ ನಾವು ನೋಡ್ತೇವೆ ಬಲ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾವಾಗ ನಾವು ಆತ್ಮೀಯ ವೇಷಕ್ಕೆ ಬರ್ತೇವೋ, ಯಾವಾಗ ಆತ್ಮಿಕ ಮಕ್ಕಳಾಗಿರುವಂಥ ನಾವು, ದೇವಜನರಾಗಿರುವಂಥ ನಾವೆಲ್ಲರೂ ಕೂಡ ಆತ್ಮೀಕವಾದಂಥ ಬಲಕ್ಕೆ ಯಾವಾಗ ನಾವು ಬರ್ತೇವೋ, ದೇವರು ಕೊಡುವಂಥ ಆತ್ಮಿಕವಂಥ ಬಲದ ವಿಷಯದಲ್ಲಿ ನಾವು ಯಾವಾಗ ಬರ್ತೇವೋ ಅದು ಎಲ್ಲಿ ಸಿಗ್ತದೆ ರೀ ಪಾಸ್ಟ್ರಿ ಎಂಬುದಾಗಿ ನೀವು ಕೇಳುವಂಥ ಸಂದರ್ಭದಲ್ಲಿ, ಈ ಆತ್ಮಿಕವಾದಂಥ ಬಲ ಅದು ಎಲ್ಲಿ ಸಿಗ್ತದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಈ ಆತ್ಮಿಕವಾದಂಥ ಬಲ ಏನು ಬೋರ್ಮಿಟಾ ಕುಡಿದ್ರೆ ಬರ್ತದ? ಈ ಆತ್ಮಿಕವಾದಂಥ ಬಲ ಬೂಸ್ಟ್ ಕುಡಿದ್ರೆ ಬರ್ತದ? ಈ ಆತ್ಮಿಕವಾದಂಥ ಬಲ ಪ್ರೋಟೀನ್ ತಿಂದರೆ ಬರ್ತದ? ಈ ಆತ್ಮಿಕವಾದಂಥ ಬಲ ಎಲ್ಲಾದರೂ ಕಿರಾಣ ಶಾಪಲ್ಲಿ ಸಿಗ್ತದ? ಈ ಆತ್ಮಿಕವಾದಂಥ ಬಲ ಎಲ್ಲಾದರೂ ಡಿಮಾರ್ಟಲ್ಲಿ ಸಿಗ್ತದ? ಅಂದರೆ ಈ ಬಲ ಎಲ್ಲಿ ಸಿಗುವುದಿಲ್ಲ ರೀ. ಇದು ಈ ಬಲ ಇಲ್ಲಿ ಯಾವ ಕಡೆನೂ ಸಿಗುವುದಿಲ್ಲ. ಈ ಬಲ ನಿನಗೆ ಸಿಗಬೇಕಪ್ಪ ಅಂತಂದರೆ ನೀನು ಸೋತು ಹೋದಂಥ ಸಂದರ್ಭದಲ್ಲಿ, ನಿತ್ರಾಣವಾದಂಥ ಸಂದರ್ಭದಲ್ಲಿ ನಿನಗೆ ಬಲ ಬರಬೇಕಪ್ಪ. ಆ ಬಲ ನಿನ್ನಲ್ಲಿರಬೇಕಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ಕೂಡ ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ನೀನು ಸೋತು ಹೋಗಬಾರ್ದು, ನೀನು ನಿತ್ರಾಣಳಾಗಬಾರ್ದು, ನೀನು ನಿತ್ರಾಣನಾಗಬಾರ್ದು. ಪ್ರತಿಯೊಂದು ಪರಿಸ್ಥಿತಿ ನೀನು ಎದುರಿಸಬೇಕಪ್ಪ ಅಂತಂದರೆ ಈ ಬಲ ಎಲ್ಲಿ ಸಿಗ್ತದೆ ಪಾಸ್ಟ್ರಿ ಎಂಬುದಾಗಿ ನನ್ನನ್ನು ನೀವು ಕೇಳೋದಾದರೆ, ಖಂಡಿತವಾಗಿ ನನ್ನ ಪ್ರೀತಿದವರ ಮಕ್ಕಳೇ, ಈ ಬಲ ದೇವರಲ್ಲಿ ಮಾತ್ರ ಸಿಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದು ಯಾವ ದೇವರ ಹತ್ರ ಸಿಗ್ತಿದೆ ಎಂಬುದಾಗಿ ನೀನು ನನ್ನನ್ನು ಮರುಪ್ರಶ್ನೆ ಮಾಡೋದಾದರೆ ನಾನು ಹೇಳ್ತೇನೆ,
ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ ಈ ಬಲ ಸಿಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಜೀವಿತದಲ್ಲಿ 2 ವಿಷಯಗಳು ನಾವು ಕಳ್ಕೊಳ್ಬಾರ್ದು. ಮೊದಲನೇ ವಿಷಯ ಯಾವುದಪ್ಪ ಅಂದರೆ, ದೇವರು ಕೊಟ್ಟಿರುವಂಥ ಈ ಬಲವನ್ನು, ಆತ್ಮೀಕವಾದಂಥ ಬಲವನ್ನು ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ನಾವು ಕಳ್ಕೊಳ್ಬಾರ್ದು ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲ ಒಂದು ವೇಳೆ ನಾವು ಕಳೆದುಕೊಂಡೇವಪ್ಪ ಅಂತಂದರೆ, ದೇವರು ಕೊಟ್ಟಂಥ ಸಾಮರ್ಥ್ಯ ನಾವು ಕಳೆದುಕೊಂಡೇವಪ್ಪ ಅಂತಂದರೆ, ನಾವು ಎಲ್ಲವನ್ನೂ ಮಾಡಿ ಇವತ್ತು ಆತ್ಮಿಕ ವಿಷಯದಲ್ಲಿ ಉನ್ನತಿಗೆ ಬಂದು ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಬಲಿಷ್ಠರಾಗಿ ಮಾಡಿದ ಮೇಲೆ, ಇವತ್ತು ದೇವರು ನಮ್ಮೊಳಗಿರುವಂಥ ಹೇಡಿತನದ ಆತ್ಮವನ್ನು ತೆಗೆದು ಧೈರ್ಯದ ಆತ್ಮವನ್ನು ಕೊಟ್ಟು ಪ್ರತಿಯೊಂದು ಪರಿಸ್ಥಿತಿಗಳನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಕೊಟ್ಟು ನಿನ್ನನ್ನು ವೀರಳಾಗಿ ಮಾಡಿರುವಂಥ ಸಂದರ್ಭದಲ್ಲಿ, ರಕ್ಷಣೆಯನ್ನು ಕೊಟ್ಟಂಥ ದೇವರು ಇಂಥ ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲಾಗಿ ದೇವರು ದಯಪಾಲಿಸಿರುವಂಥ ಈ ಬಲವನ್ನು ನಾವು ಕಳೆದುಕೊಂಡೇವಪ್ಪ ಅಂತಂದರೆ, ದೇವರು ದಯಪಾಲಿಸಿರುವಂಥ ಈ ಸಾಮರ್ಥ್ಯವನ್ನು, ಈ ದೈವಿಕವಾದಂಥ ಆತ್ಮಿಕವಾದಂಥ ಬಲವನ್ನು ನಾವು ಕಳೆದುಕೊಂಡೆ ಅಂದರೆ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇ ನಷ್ಟ ಏನು ಬರ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡುವಂಥ ಸಂದರ್ಭದಲ್ಲಿ ಮೊದಲನೇ ಸಮಯದ ಪುಸ್ತಕ 30ನೇ ಅಧ್ಯಾಯದಲ್ಲಿ, ತೆಗಿಬೇಡ್ರಿ, ನಾನು ಬೇಗನೆ ನನ್ನ ಸಂದೇಶವನ್ನು ಮುಗಿಸ್ತೇನೆ. ಮೊದಲನೇ ಸಮಯದ ಪುಸ್ತಕ 30ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು ತಮ್ಮ ಜೀವಿತದಲ್ಲಿ ಬಲವನ್ನು ಕಳೆದುಕೊಂಡ್ರಪ್ಪ ಅಂದರೆ ಅವ್ರಿಗೆ ಆಗುವಂಥ ಮೊಟ್ಟ ಮೊದಲನೇ ನಷ್ಟ ಏನೆಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಮೊದಲನೇ ಸಮಯದ ಪುಸ್ತಕ 30ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾವೀದನು ತನ್ನ ಜನರು ಚಿಕ್ಲಕ್ಕಂತ ಪ್ರಾಂತಕ್ಕೆ ತಮ್ಮ ಸ್ವಂತ ಮನೆಗೆ ಬರುವಂಥ ಸಂದರ್ಭದಲ್ಲಿ ಅಮಾಲೇಕರು ಬಂದು ಎಲ್ಲವನ್ನು ಸುಟ್ಟು ಬೂದಿ ಮಾಡಿಟ್ಟಿರ್ತಾರೆ. ನಾವು ನೋಡ್ತೇವೆ, ಪರಿಸ್ಥಿತಿ ಕೈ ಮೀರಿ ಹೋಗಿರ್ತದೆ. ನಾವು ನೋಡ್ತೇವೆ, ಮತ್ತು ಅಮಾಲೇಕರು ದಾವೀದನ ಪ್ರಾಂತವನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿ ಮತ್ತು ಅವರ ಹೆಂಡತಿ ಮಕ್ಕಳನ್ನು ಸೆರೆಯಾಗಿ ತೆಗೆದುಕೊಂಡು ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿದ ಮಕ್ಕಳೇ, ದಾವೀದನು ಯಾವಾಗ ಬರ್ತಾನೋ, ದಾವೀದನ ಬಂದು ತನ್ನ ಊರು ಚಿಕ್ಲಕ್ಕನ್ನು ನೋಡಿದಂಥ ಸಂದರ್ಭದಲ್ಲಿ ತನ್ನ ಬದುಕು, ತನ್ನ ಜೀವಿತ ಸುಟ್ಟು ಬೂದಿಯಾಗಿ ಹೋಗಿರ್ತದೆ. ಇನ್ನೇನು ದಾವೀದನ ಜೊತೆ 4 ಜನ ಸಹಚರರು ಇರ್ತಾರೆ. ಆದರೆ ಯಾವಾಗ ತಮ್ಮ ಸರ್ವಸ್ವವನ್ನು ಸುಟ್ಟು ಬೂದಿಯಾಗಿರೋದನ್ನು ನೋಡಿ, ತಮ್ಮ ಎಲ್ಲ ಒಂದು ಆಶೀರ್ವಾದಗಳನ್ನು ತಮ್ಮ ಕಣ್ಣೆದುರೇ ಬೂದಿಯಾಗಿರೋದನ್ನು ನೋಡಿ, ದಾವೀದನ ಜೊತೆಗಿದ್ದಂಥ 4 ಜನರು ದಾವೀದನನ್ನು ಕೊಲ್ಲೋದಕ್ಕೋಸ್ಕರ ಪ್ರತಿಯೊಬ್ಬರು ಕಲ್ಲನ್ನು ಎತ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದಾವೀದನು ಅಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ, ಇಂಥ ಇಕ್ಕಟ್ಟಿನ ಸಮಯದಲ್ಲಿ, ಅಂಥ ಬಲಹೀನವಾದಂಥ ಸಮಯದಲ್ಲಿ 400 ಜನ ತನ್ನವರೇ ಆದಂಥವ್ರು ಒಂದೇ ಸಲ ಕಲ್ಲನ್ನು ಎತ್ಕೊಂಡು ಆತನನ್ನು ಸಾಯಿಸೋಕ್ಕೋಸ್ಕರ ಬಂದಂಥ ಸಂದರ್ಭದಲ್ಲಿ ದಾವೀದನು ಏನು ಮಾಡ್ತಾನಂದರೆ, ತನ್ನ ದೇವರಲ್ಲಿ ಆತನು ಬಲವನ್ನು ಹೊಂದಿದೆನೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ತನ್ನ ದೇವರಲ್ಲಿ ಬಲವನ್ನು ಹೊಂದಿಕೊಂಡು ನಾವು ನೋಡ್ತೇವೆ, ತಿರುಗಿ ಆ 400 ಜನರನ್ನು ತೆಗೆದುಕೊಂಡು ದೇವರ ಚಿತ್ತವನ್ನು ತಿಳಿದುಕೊಂಡು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವಾ, ನನ್ನ ಸರ್ವಸ್ವ ಸುಟ್ಟು ಹೋಗಿದೆ, ನನ್ನ ಹೆಂಡತಿ ಮಕ್ಕಳು ಪರರು ಎತ್ಕೊಂಡು ಹೋಗಿದ್ದಾರೆ, ನಾನು ಆ ಸೈನ್ಯವನ್ನು ಬೆನ್ನತ್ತಲ್ಲ, ನಾನು ಅದನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆನಾ ಅಂತೇಳಿ ಆತನು ದೇವರ ಸನ್ನಿಧಿಯಲ್ಲಿ ಹೋಗಿ ಆತನು ಪ್ರಾರ್ಥನೆ ಮಾಡಿ ದೇವರಿಗೆ ಕೇಳಿದಾಗ ದೇವರು ದಾವೀದನಿಗೆ ಉತ್ತರ ಕೊಡ್ತಾನೆ, ಹೋಗು, ನೀನು ಬೆನ್ನತ್ತು, ಎಲ್ಲವನ್ನು ಬಿಡಿಸ್ಕೊಂಡು ಬರ್ತೀಯ ಎಂಬುದಾಗಿ ದೇವರು ದಾವೀದನಿಗೆ ಹೇಳ್ತಾನೆ. ಯಾವಾಗ ದೇವರು ಕೊಟ್ಟಂಥ ಬಲದಿಂದ, ದೇವರು ಕೊಟ್ಟಂಥ ಧೈರ್ಯದಿಂದ ದಾವೀದನು ವಿಶ್ವಾಸದಿಂದ ನಾವು ನೋಡ್ತೇವೆ, ಯಾವಾಗ ತನ್ನ ಜೊತೆ ಇದ್ದಂಥ ಬಲಹೀನವಾದಂಥ 4 ಜನರನ್ನು ತಿರುಗಿ ಬಲಪಡಿಸಿ ನಾವು ನೋಡ್ತೇವೆ, ಆ ಅಮಾಲೇಕರನ್ನು ಯಾವಾಗ ಬೆನ್ನತ್ತನೋ ಮಾರ್ಗ ಮಧ್ಯದಲ್ಲಿ ನಾವು ನೋಡ್ತೇವೆ 200 ಜನರು ನಿತ್ರಾಣಿಗಳಾಗಿ ಬಲವನ್ನು ಕಳೆದುಕೊಂಡು ಒಂದು ಹೆಜ್ಜೆ ಕೂಡ ಮುಂದೆ ಇಡದೆ ಅವ್ರು ಬೇಹುಷಾಗಿ ಬಿದ್ರಂತೆ. ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಿ? ಎಲ್ಲರೂ ನನ್ನ ಜೊತೆ ಇದ್ದೀರಾ? ನಾವು ನೋಡ್ತೇವೆ 400 ಜನರಲ್ಲಿ ನಾವು ನೋಡ್ತಿದ್ದೇವೆ 200 ಜನರು ಏನು ಮಾಡಿದ್ರಪ್ಪ ಅಂತಂದರೆ, ಆ ಪ್ರಯಾಣದಲ್ಲಿ ಮುಂದೆ ಹೋಗಲಾರದೆ, ವೈರಿಗಳನ್ನು ಬೆನ್ನತ್ತಲಾರದೆ, ತಮ್ಮ ಹೆಂಡತಿ ಮಕ್ಕಳನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಆಗಲಾರ್ದೇ ಸೋತು ಹೋಗಿ ನಾವು ನೋಡ್ತೇವೆ ನಿತ್ರಾಣಿಗಳಾಗಿ ಬಲವನ್ನು ಕಳ್ಕೊಂಡು ಮಾರ್ಗ ಮಧ್ಯದಲ್ಲಿ 200 ಜನ ಬಿದ್ದು ಹೋದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ, ಒಂದು ಬಹಳ ಶ್ರೇಷ್ಠವಾದಂಥ ಸಂಗತಿ ಏನಪ್ಪ ಅಂತಂದರೆ, ದಾವೀದನು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ಬಲವನ್ನು ಹೊಂದ್ಕೊಂಡಿದ್ದೇನಲ್ಲ, ಆ ಬಲ ಎಂಥ ಬಲಪ್ಪ ಅಂತಂದರೆ ನಾವು ನೋಡ್ತೇವೆ, ಆತನ ಜೊತೆಗಿರುವಂಥ 4 ಜನರಿಗಿಂತಲೂ ಹೆಚ್ಚಾದಂಥ ಆತ್ಮಿಕವಂತ ಬಲವನ್ನು ದಾವೀದನಲ್ಲಿರುವುದಿಲ್ಲ. ಆತನು ಕೇವಲ 200 ಜನರನ್ನು ತೆಗೆದುಕೊಂಡು ಆ ಸೈನ್ಯವನ್ನು, ಆ ಒಂದು ಅಮಾಲೇಕರ ದಂಡನ ಆತನು ಬೆನ್ನತ್ತನಂತೇಳಿರಿ. ಹಲ್ಲೆಲೂಯಾ. ಯಾವಾಗ ದಾವೀದನು ದೇವರಲ್ಲಿ ಬಲವನ್ನು ಹೊಂದಿ ಆ ಬಲವನ್ನು ತೆಗೆದುಕೊಂಡು ಯಾವಾಗ ಅಮಾಲೇಕರನ್ನು ಬೆನ್ನು ಹತ್ತನೋ ನಾವು ನೋಡ್ತೇವೆ, ಖಂಡಿತವಾಗಿ ದೇವರು ಕೊಟ್ಟಂಥ ಬಲದಿಂದ ದಾವೀದನು ಏನು ಮಾಡ್ದಾನಂದರೆ, ಆ ಅಮಾಲೇಕರನ್ನ ಮಾರ್ಗ ಮಧ್ಯದಲ್ಲಿ ಸಂಧಿಸಿ
ತನ್ನ ಹೆಂಡತಿಯನ್ನು, ತನ್ನ ಮಕ್ಕಳನ್ನು, ಸೆರೆಯವರನ್ನು ಎಲ್ಲರನ್ನು ಬಿಡಿಸ್ಕೊಂಡು ಬರುವುದು ಮಾತ್ರವಲ್ಲ, ಆತನು ವೈರಿಗಳ ಎಲ್ಲ ಸಂಪತ್ತನ್ನು ಕೂಡ ದೋಚಿಕೊಂಡು ಬಂದನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೋಸ್ಕರಾಗಿ ಒಬ್ಬ ದೇವರ ಸೇವಕನಾಗಿ ನಾನು ನಿಮ್ಮನ್ನು ಹುರಿದುಂಬಿಸಿ, ನಿಮ್ಮನ್ನು ಪ್ರೋತ್ಸಾಹಿಸಿ, ನಿಮ್ಮಲ್ಲಿ ನಾನು ಜಾಗೃತಿ ತುಂಬಲಿಕ್ಕೆ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವು ಬಲವನ್ನು ಕಳ್ಕೊಳ್ಬಾರ್ದು ಅಂತೇಳಿ. ಹಲ್ಲೆಲೂಯಾ. ಯಾವ ಬಲಪ್ಪ ಅಂತಂದರೆ, ನೀನು ಏನು ಹೊಂದ್ಕೊಂಡಿದ್ದೀಯಾ ದೇವರ ಸಾನ್ನಿಧ್ಯದಲ್ಲಿ ಬಂದು, ದೇವರ ಮಂದಿರದಲ್ಲಿ ಬಂದು, ದೇವರಿಂದ ಯಾವ ಸಾಮರ್ಥ್ಯವನ್ನು, ಯಾವ ಬಲವನ್ನು ನೀನು ಹೊಂದ್ಕೊಂಡಿದ್ದೀಯೋ ಆ ಬಲ ನಿನ್ನ ಜೀವಿತದಲ್ಲಿ ಕಳೆದುಕೊಳ್ಬೇಡ. ದಾವೀದನ ಜೊತೆ ಇದ್ದಂಥ 400 ಜನರು ಬಲವನ್ನು ಕಳೆದುಕೊಂಡ್ರು, ದಾವೀದನ ಮಾತ್ರ ತನ್ನ ಜೀವಿತದಲ್ಲಿ ಬಲವನ್ನು ಕಳ್ಕೊಳ್ಳಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ ಬಲ, ದೇವರು ಕೊಟ್ಟಂಥ ದೈವಿಕವಾದಂಥ ಆತ್ಮಿಕವಾದಂಥ ಬಲ ನಾವು ಕಳ್ಕೊಂಡೇವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಬಂತ ಮೊದಲನೇ ನಷ್ಟ ಏನಪ್ಪ ಅಂತಂದರೆ, ನಾವು ನಮ್ಮ ಸ್ವತ್ತನ್ನು, ನಮ್ಮ ಆಸ್ತಿಯನ್ನು, ನಮ್ಮ ಆಶೀರ್ವಾದವನ್ನು ಸ್ವಾಧೀನ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ನಾನು ಮಾತಾಡ್ತಾ ಆಗ್ಲತ್ತದ್ರಿ. ನಿಮ್ಮ ಜೀವಿತದಲ್ಲಿ ಬಲ ಏನಾದ್ರಪ್ಪ ಅಂತಂದರೆ, ದೇವರು ಕೊಟ್ಟಂಥ ಬಲ ನೀವು ಕಳ್ಕೊಂಡ್ರಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲಿ ಏನು ನಷ್ಟಪ್ಪ ಅಂತಂದರೆ, ದೇವರು ಏನನ್ನು ನಿಮಗಾಗಿ ಇಟ್ಟಿದ್ದಾನೋ ಅದನ್ನು ಏನು ಮಾಡ್ತೀರಿ ನೀವು? ಮಿಸ್ ಮಾಡ್ಕೋತೀರಿ ಅಂತೇಳಿ. ಹಲ್ಲೆಲೂಯಾ. ಆದರೆ ನಾವು ನೋಡ್ತೀವಿ, ದಾವೀದನಂತೆ ನಾವು ಏನು ಮಾಡ್ಬೇಕಂದ್ರೆ, ದೇವರು ಕೊಟ್ಟಂಥ ಬಲವನ್ನು ಏನು ಮಾಡ್ಬೇಕ್ರಿ? ಅದನ್ನು ನಾವು ಕಾಪಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಬಲ ನಮ್ಮಲ್ಲಿತ್ತಪ್ಪ ಅಂತಂದರೆ, ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲ ನಮ್ಮಲ್ಲಿತ್ತಪ್ಪ ಅಂತಂದರೆ, ನಾವು ಏನು ಮಾಡ್ತೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ವೈರಿ ಏನೇನು ನಮ್ಮಿಂದ ದೋಚ್ಕೊಂಡನಲ್ರಿ, ಅಣ್ಣ ನಮ್ಮದು ಏನೂ ದೋಚ್ಕೊಂಡಿಲ್ಲಪ್ಪ, ನಿಂದೇ ದೋಚ್ಕೊಂಡ ನನಗೆ ನಾನು ಮಾರಿ ನೋಡ್ಲತ್ತೀರಿ. ಒಂದ್ಸಲ ಕಣ್ಣು ಮುಚ್ಚಿ ಆಲೋಚನೆ ಮಾಡಿರಿ. ವೈರಿ ಭಾಳಷ್ಟು ನಿಮ್ಮ ವಸ್ತುಗಳನ್ನು ಅಪಹರಿಸಿದ್ದಾನೆ, ಜ್ಞಾಪಕ ಮಾಡಿಕೊಡ್ರಿ. ನೀವು ಭಾಳ ನಿಮ್ಮ ವಸ್ತುಗಳನ್ನು, ಅಮೂಲ್ಯವಂತ ವಸ್ತುಗಳನ್ನು ವೈರಿ ಅಪಹರಿಸ್ಕೊಂಡು ಹೋಗಿದ್ದಾನೆ ರೀ. ಆಲೋಚನೆ ಮಾಡಿರಿ. ರಕ್ಷಣೆ ಹೊಂದದಿರುವಂಥ ನಿನ್ನ ಗಂಡನ ಬಗ್ಗೆ ಆಲೋಚನೆ ಮಾಡು. ರಕ್ಷಣೆ ಹೊಂದದಿರುವಂಥ ನಿನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡು. ಇನ್ನೂ ನಿನ್ನ ಕುಟುಂಬದಲ್ಲಿ ಕ್ರಮಕ್ಕೆ ಬಾರದಿರುವಂಥ ಸಂಗತಿಗಳ ಕುರಿತು ಒಂದು ಸಲ ಆಲೋಚನೆ ಮಾಡು. ಇನ್ನೂ ಕೂಡ ಆಶೀರ್ವಾದ ಅಂತಕ್ಕಂಥದ್ದು ದೂರವಾಗಿರುವಂಥದ್ದನ್ನು ಒಂದು ಸಲ ಜ್ಞಾಪಕ ಮಾಡ್ಕೋ. ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ಶತ್ರು ಅನೇಕ ವಿಷಯಗಳನ್ನು ನಮ್ಮನ್ನು ಏನು ಮಾಡಿದಾನಂದರೆ ಕದ್ದುಕೊಂಡು ಹೋಗಿದ್ದಾನಂತೇಳಿ. ಹಲ್ಲೆಲೂಯಾ. ಶತ್ರು ಅನೇಕ ವಿಷಯಗಳನ್ನು, ಅಮೂಲ್ಯವಾದಂಥ ವಸ್ತುಗಳು ನಮ್ಮಿಂದ ಆತನ ಕದ್ದುಕೊಂಡು ಹೋಗಿದ್ದಾನೆ. ಯಾಕಂದರೆ ಆತನ ಕಳ್ಳನಾಗಿದ್ದಾನೆ. ಮತ್ತಾಯನಲ್ಲಿ ನೋಡ್ತೇವೆ, 10ನೇ ಅಧ್ಯಾಯದಲ್ಲಿ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕಾಗಿ ಬರ್ತಾನೆ, ಮತ್ತೆ ಯಾವುದಕ್ಕೂ ಬರೋದಿಲ್ಲ ಎಂಬುದನ್ನು ನೋಡ್ತೇವೆ. ಕಳ್ಳನು ಬಂದರೆ ಆತನು ಯಾವುದೋ ಒಡೆದು ಹೋದಂಥ ಪ್ಲಾಸ್ಟಿಕ್ಕು, ಯಾವುದೋ ಒಂದು ಚಂಬು ಒಯ್ತಾನ್ರಿ, ಒಯ್ತಾನ? ಒಡೆದ ಬಕೆಟ್, ಒಡೆದ ಪ್ಲಾಸ್ಟಿಕ್ ಒಯ್ತಾನ್ರಿ. ಏನು ಒಯ್ತಾನವ? ಏನು ಒಯ್ತಾನ? ನಮ್ಮ ಜೀವಿತಕ್ಕೆ ಬೇಕಾಗಿರುವಂಥ ಅಮೂಲ್ಯವಾದ ವಸ್ತುಗಳನ್ನು ಆತನ ಏನು ಮಾಡ್ತಾನೆ ರೀ? ತೆಗೆದುಕೊಂಡು ಹೋಗ್ತಾನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಸಲ ನನ್ನ ಮಾತುಗಳನ್ನು, ದೇವ್ರ ಮಾತುಗಳನ್ನು ಒಂದು ಸಲ ಆಲೋಚನೆ ಮಾಡಿ ನೋಡ್ರಿ. ಇವತ್ತು ದಾವೀದನಂಥ ಬಲ ನಿನ್ನಲ್ಲಿತ್ತಪ್ಪ ಅಂತಂದರೆ, ದಾವೀದನಂಥ ಸಾಮರ್ಥ್ಯ ಶಕ್ತಿ ನಿನ್ನಲ್ಲಿತ್ತಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ಶತ್ರು ವೈರಿ ಏನೇ ನಿನ್ನಿಂದ ಕದ್ದುಕೊಂಡು ಹೋಗಲಿ, ದೂರ ಮಾಡಲಿ, ಎಲ್ಲ ನೀನೇ ತೊಗೊಂಡು ಬರ್ತಾ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ಕಂಡೀಷನ್ ಏನಿರ್ಬೇಕು? ನಿನ್ನ ಬಲ್ಲಿ ಏನಿರಬೇಕು? ಯಾವ ಬಲ ಇರಬೇಕು? ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲ ಇರಬೇಕಂತೇಳಿ. ಹಲ್ಲೆಲೂಯಾ. ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ನೋಡ್ತೇವೆ, ಅರಣ್ಯಕಾಂಡ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ, ಯೆಹೋಶುವನ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. ಈ ಶತ್ರು ಅಂತಕ್ಕಂಥ ವೈರಿ ಅಂತಕ್ಕಂಥ ಏನು ಮಾಡ್ತಾನಂದರೆ ನಮ್ಗೆ ಭಾಳ ಮೋಸ ಮಾಡ್ತಾನೆ ರೀ ಅವ. ಶತ್ರು ವೈರಿ ನಮಗೆ ಏನು ಮಾಡ್ತಾನೆ? ಭಾಳ ಮೋಸ ಮಾಡ್ತಾನೆ. ಆತನ ಹೆಸರೇ ಮೋಸಗಾರನು, ಆತನ ಹೆಸರೇ ತಂತ್ರಗಾರನು. ಭಾಳ ತಂತ್ರ ಮಾಡ್ತಾನೆ, ಮೋಸ ಮಾಡ್ತಾನೆ ನಮಗೆ ಆತನು. ಯೆಹೋಶುವನ ಜೀವಿತದಲ್ಲಿ, ಇಸ್ರಾಯೇಲ್ ಜೀವಿತದಲ್ಲಿ ಅದನ್ನೇ ಆಯಿತು. ನಾವು ನೋಡ್ತೇವೆ ಯೆಹೋಶುವನ ಪುಸ್ತಕದಾಗ ದೇವರು ಇಸ್ರಾಯೇಲರನ್ನು ಜಯಿಸುವುದನ್ನು ನೋಡಿ, ಇಸ್ರಾಯೇಲ್ ಎಲ್ಲ ಜನರ ಮೇಲೆ ಯುದ್ಧ ಮಾಡೋದನ್ನು ನೋಡಿ, ಜಯಿಸೋದು ನೋಡಿ, ಒಂದು ಜನಾಂಗಕ್ಕೆ ಭಾಳ ಭಯ ಹುಡ್ತದೆ. ಗಿಬ್ಯೋನರಿಗೆ ಭಾಳ ಭಯ ಹುಡ್ತದೆ. ಏನು ಭಯ ಹುಡ್ತದಪ್ಪ ಅಂತಂದರೆ, ಇವರು ಬಂದು ನಮ್ಮನ್ನು ಕೂಡ ಏನು ಮಾಡ್ತಾರ? ನುಂಗಿ ಬಿಡ್ತಾರ. ನಮ್ಮನ್ನು ಕೂಡ ಏನು ಮಾಡ್ತಾರ? ಸ್ವಾಧೀನ ಮಾಡ್ಕೊಳ್ತಾರ. ನಮ್ಮನ್ನು ಕೂಡ ಏನು ಮಾಡ್ತಾರೆ? ಇವರು ಸಾಯಿಸಿ ಬಿಡ್ತಾರ. ಇವರು ಬರುವುದನ್ನು ನೋಡಿದ್ರೆ ಅನೇಕ ದೇಶಗಳನ್ನು ಅವ್ರು ಜಯಿಸ್ತಾ ಬರ್ತಾ ಇದ್ದಾರೆ, ಅನೇಕ ಜನಾಂಗಗಳನ್ನು ನಾಶ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ನಮ್ಮ ಹತ್ರ ಬಂದ್ರಪ್ಪ ಅಂತಂದರೆ ನಾವು ಇವ್ರ ಕೈಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಿಬ್ಯೋನರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಯುಕ್ತಿ ಮಾಡ್ತಾರೆ, ಒಂದು ಉಪಾಯ ಮಾಡ್ತಾರೆ. ಏನು ಉಪಾಯ ಮಾಡ್ತಾರಂದರೆ, ಹರಿದ ಚಪ್ಪಲಿಗಳನ್ನು ಕಾಲಲ್ಲಿ ಹಾಕ್ಕೊಳ್ತಾರೆ.
ಹೊಲಸಾದಂಥ ಬಟ್ಟೆಗಳನ್ನು ಮೈ ಮೇಲೆ ಧರಿಸ್ತಾರೆ. ರೊಟ್ಟಿಗಳೆಲ್ಲ ಮುರಿದು ಚೂರು ಮಾಡ್ತಾರೆ. ಹಾಸಿಗೆಗಳೆಲ್ಲ ಹೊಲಸಾದಂಥ ಹಾಸಿಗೆಗಳು ಕತ್ತೆ ಮೇಲೆ ಹಾಕಿ ಆ ಮುರಿದು ಹೋದಂಥ ಚೂರಂಥ ರೊಟ್ಟಿಗಳನ್ನು ಬುತ್ತಿ ಕಟ್ಟಿಕೊಂಡು, ಕಾಲಲ್ಲಿ ಕೆತ್ತಿ ಹೋಗಿರುವಂಥ ಮುರಿದು ಹೋಗಿರುವಂಥ ಚಪ್ಪಲ್ಗಳನ್ನು ಹಾಕ್ಕೊಂಡು, ಮೈ ಮೇಲೆ ಹೊಲಸಾದಂಥ ಬಟ್ಟೆಗಳನ್ನ ಹಾಕ್ಕೊಂಡು ಇಸ್ರಾಯೇಲರಿಗೆ ಎದುರಾಗಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಸ್ರಾಯೇಲರು ಕೇಳ್ತಾರೆ, ನೀವು ಯಾರು, ನೀವು ಎಲ್ಲಿಯವರು, ಯಾವ ದೇಶದವರು, ಯಾವ ಊರಿನವರು, ನೀವು ಯಾರು ಎಂಬುದಾಗಿ ಇವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯ ನಾವು ಬಹಳ ದೂರ ದೇಶದಿಂದ ಪ್ರಯಾಣವಾಗಿ ನಾವು ನಿಮ್ಮ ದರ್ಶನಕ್ಕಾಗಿ ಬರ್ತಾ ಇದ್ದೀವಿ, ನಿಮಗೆ ಅಡ್ಡ ಬೀಳೋದಕ್ಕಾಗಿ ಬರ್ತಾ ಇದ್ದೀವಿ, ನಿಮ್ಮೊಂದಿಗೆ ನಾವು ಒಡಂಬಡಿಕೆ ಒಪ್ಪಂದ ಮಾಡಿಕೊಳ್ಳೋದಕ್ಕಾಗಿ ಬರ್ತಾ ಇದ್ದೀವಿ. ಯಾಕೆ ಒಡಂಬಡಿಕೆ ಮಾಡ್ಕೊಳ್ಬೇಕು, ಯಾಕೆ ಒಪ್ಪಂದ ಮಾಡ್ಕೊಳ್ಬೇಕಂದ್ರೆ ನೀವು ಐಗುಪ್ತ ದೇಶದಿಂದ ನಮ್ಮ ದೇವರು ನಿಮ್ಮನ್ನು ಬಿಡಿಸಿ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ಮಾರ್ಗದಲ್ಲಿ ಎಂತೆಂಥ ಅರಸರನ್ನು ಎಂತೆಂಥ ಸೈನಿಕರನ್ನು ನೀವು ಸೋಲಿಸಿ ಈ ರೀತಿಯಾಗಿ ಎಲ್ಲವನ್ನು ಸ್ವಾಧೀನ ಮಾಡಿಕೊಳ್ತಾ ಬರುವ ಸುದ್ದಿಯನ್ನು ನಮ್ಮ ಪ್ರಮುಖವಾದಂಥ ನಾಯಕರಿಗೆ ಮುಟ್ಟಿದ್ದರಿಂದ ನಮ್ಮ ದೇಶದಲ್ಲಿರುವಂಥ ಎಲ್ಲ ಹಿರಿಯರು ಏನು ಮಾಡೋದಂದರೆ ನಮ್ಮನ್ನು ರಾಯಭಾರಿಗಳಾಗಿ ನಿಮ್ಮ ಎದುರು ಕಳಿಸಿದ್ದಾರೆ. ಸಂಧಾನ ಮಾಡ್ಕೊಳ್ಬೇಕು, ಒಪ್ಪಂದ ಮಾಡ್ಕೊಳ್ಬೇಕು, ಒಡಂಬಡಿಕೆ ಮಾಡ್ಕೊಳ್ಬೇಕು ಅಂಥೇಳಿ ನಮಗೆ ಕಳಿಸಿದ್ದಾರೆ. ಬೇಕಾದ್ರೆ ನಮ್ಮ ಮೈ ಮೇಲೆ ಹಾಕಿರುವಂಥ ಬಟ್ಟೆ ನೋಡ್ರಿ, ಬೇಕಾದ್ರೆ ನಮ್ಮ ಕಾಲಲ್ಲಿ ಹಾಕಿರುವಂಥ ಚಪ್ಪಲಿ ನೋಡ್ರಿ, ಬೇಕಾದರೆ ನಾವು ಕಟ್ಕೊಂಡು ಬಂದಂಥ ರೊಟ್ಟಿ ಬುತ್ತಿ ನೋಡ್ರಿ. ನಮ್ಮ ಮನ್ಯಾಗ ರೊಟ್ಟಿ ಬುಟ್ಟಿ ಕಟ್ಕೊಂಡಾಗಿ ರೊಟ್ಟಿ ಬಿಸಿ ಇತ್ತು, ಇಲ್ಲಿ ಬಂದಾಗ ನೋಡ್ರಿ ಚುದುರಾಗಿ ಅಂತೇಳಿ ರೊಟ್ಟಿ ತೋರಿಸ್ತಾರೆ ಅವ್ರಿಗೆ. ಇದನ್ನು ನಂಬಿದಂಥ ಇಸ್ರಾಯೇಲ್ ನಾಯಕರು ಯೆಹೋಶುವನ ಹತ್ರ ಅವ್ರನ್ನ ತರ್ತಾರೆ. ಯಾವಾಗ ಯೆಹೋಶುವನ ಹತ್ರ ತಂದು ಇವ್ರನ್ನ ಭೇಟಿ ಮಾಡಿಸ್ತಾರೋ, ಯೆಹೋಶುವನು ಕೂಡ ಇದನ್ನೇ ಹೇಳ್ತಾರೆ. ಅವರು ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಎಂಥ ಯುಕ್ತಿ ಮಾಡ್ತಾರಂದರೆ ಯೆಹೋಶುವನು ಕೂಡ ಏನು ಮಾಡ್ತಾನಪ್ಪ ಅಂತಂದರೆ ಆ ಮಾತನ್ನು ಏನು ಮಾಡ್ತಾನೆ, ನಂಬಿ ಬಿಡ್ತಾನೆ ಅಂತೇಳಿ. ಯಾವಾಗ ಯೆಹೋಶುವನು ನಂಬಿ ಬಿಡ್ತಾನೋ, ನಂಬಿ ಬಿಟ್ಟ 3 ದಿನದಾಗೆ ಗೊತ್ತಾಗ್ತದ ಇವ್ರು ಎಲ್ಲಿಯವ್ರ ಅಂತಂದರೆ ಇವ್ರು ನಮ್ಮ ಪಕ್ಕದವ್ರು ಯಾರು ಅಂತೇಳಿ ಗೊತ್ತಾಗ್ತದೆ ಅಂತೇಳಿ. ಅಲ್ಲಿ ಇವ್ರು ಎಲ್ಲರವರು, ಇವ್ರು ಬಹು ದೂರ ದೇಶದವರಲ್ಲ, ಇವ್ರು ಯಾರಂದ್ರೆ ನಮ್ಮ ಪಕ್ಕದಲ್ಲಿದ್ದಂಥ ನಮ್ಮ ವೈರಿಗಳರ ಗಿಬ್ಯೋನರ ಅಂತೇಳಿ ಅವಾಗ ಗೊತ್ತಾಗ್ತದೆ 3 ದಿನದಾಗ. ಆವಾಗ ಇಸ್ರಾಯೇಲರಿಗೆ ಆ ನಾಯಕರ ಮೇಲೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಏನು ಮಾಡ್ತಾರಂದರೆ, ಇಷ್ಟು ಚೀಫಾಗಿ ಆಲೋಚನೆ ಮಾಡಲಿಕ್ಕೆ, ಈ ವಿಷಯ ತಿಳ್ಕೊಳ್ಳಿಕ್ಕೆ ನಿಮಗೆ ಹೆಂಗಾಗಲಿಲ್ಲ ಅಂತೇಳಿ ಎಲ್ಲ ಜನರು ಸಿಟ್ಟಿಗೆ ಬಂದು ಕೇಳುವಂಥ ಸಂದರ್ಭದಲ್ಲಿ ಅವಾಗ ಯೆಹೋಶುವನು ಹೇಳ್ತಾನೆ, ಇಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ಏನು ಮಾಡುವ ಹಾಗಿಲ್ಲ. ಈಗೇನು ಮಾಡ್ಬೇಕಂದ್ರೆ ಅವ್ರಿಗೆ ಹೊಡೆಯೋದಕ್ಕೂ ಸಾಯಿಸೋದಕ್ಕೂ ನಮಗೆ ಅಧಿಕಾರ ಇಲ್ಲ. ಯಾಕಂದರೆ ದೇವರ ಹೆಸರಲ್ಲಿ ಏನು ಮಾಡಿವಿ, ಈಗ ಒಡಂಬಡಿಕೆ ಮಾಡ್ಕೊಂಡಿವಿ. ದೇವರ ಹೆಸರಲ್ಲಿ ಏನು ಮಾಡಿವಿ, ಒಡಂಬಡಿಕೆ ಮಾಡ್ಕೊಳ್ಳಿ, ಒಪ್ಪಂದ ಮಾಡ್ಕೊಂಡಿವಿ. ಹಾಗಾಗಿ ಅವರನ್ನು ಏನು ಮಾಡೋಣ ಅಂದರೆ ನಮ್ಮ ಮಧ್ಯದಲ್ಲಿ ಇಟ್ಕೊಳ್ಳೋಣ, ಅವರಿಗೆ ನಾವು ದಾಸರಾಗಿ ಇಟ್ಕೊಳ್ಳೋಣ, ಅವ್ರಿಗೆ ಒಂದು ಕೆಲಸ ಕೊಡೋಣ. ಏನು ಕೆಲಸಪ್ಪ ಅಂತಂದರೆ, ನಮ್ಮ ದೇವರ ಮಂದಿರದ ಯಜ್ಞವೇದಿಗಳಿಗೆ ಕಟ್ಟಿಗೆ ಬೇಕಲ್ಲ, ಅವರು ತಲಾಂತರವರೆಗೂ ಅವರು ನಮ್ಮ ದೇವರ ಯಜ್ಞವೇದಿಗೆ ಕಟ್ಟಿಗಳನ್ನು ಒಡೆಯುವಂಥವ್ರು ಆಗಿ ನಾವು ಅವರನ್ನು ಇಟ್ಟುಕೊಳ್ಳೋಣ ಎಂಬುದಾಗಿ ಯೆಹೋಶುವನು ನಾವು ನೋಡ್ತೇವೆ. ಅಲ್ಲಿ ಅವರನ್ನು ಇಟ್ಟುಗೊಡಿಸಿದ್ರಿಂದ ನಾವು ನೋಡ್ತೇವೆ ಅವರ ಮಧ್ಯದಿಂದ ಗಿಬ್ಯೋನರು ತೊಲಗಿ ಹೋಗದೆ ಹೋದ್ರಂತೇಳಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲರು ಬಲಿಷ್ಠರಾದ ಮೇಲೂ ಕೂಡ, ದೇವರವರನ್ನು ಹೆಚ್ಚಿಸಿದ ಮೇಲೂ ಕೂಡ, ಅವರನ್ನು ಸಾಮರ್ಥ್ಯದಿಂದ ತುಂಬಿದರೂ ಕೂಡ ತಿರುಗಿ ಅವರನ್ನು ಆ ಪ್ರಾಂತ್ಯದಿಂದ ಅವ್ರು ಹೊರಡಿಸಲೇ ಇಲ್ಲ ಅಂತ. ಹಲ್ಲೆಲೂಯಾ. ಬಲ ಬಂದ ಮೇಲೆ ಹೊರಡಿಸ್ಬೇಕಾಗಿತ್ತಲ್ಲ, ದೇವರು ತಿರುಗಿ ಅವರಿಗೆ ಸಾಮರ್ಥ್ಯ ಕೊಟ್ಟ ಮೇಲೆ ಹೊರಡಿಸ್ಬೇಕಾಗಿತ್ತಲ್ಲ. ಆದರೆ ಅವ್ರು ಏನು ಮಾಡಲಿಲ್ಲಪ್ಪ ಅಂತಂದರೆ ಅವರನ್ನು ಹೊರಡಿಸಲೇ ಇಲ್ಲ. ಅದಕ್ಕಾಗಿ ಇಂದಿನವರೆಗೂ ಅವರು ದೇವರ ಮಂದಿರದ ಕಟ್ಟಿಗೆ ಒಡೆಯುವವರು ಮತ್ತು ದೇವರ ಮಂದಿರಕ್ಕೆ ನೀರು ತರುವವರಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲವನ್ನು ನಾವು ಒಂದು ವೇಳೆ ಕಳೆದುಕೊಂಡೇವಪ್ಪ ಅಂತಂದರೆ ಶತ್ರುಗಳು ನಮಗೆ ಮೋಸ ಮಾಡ್ತಾರೆ ಮತ್ತು ವೈರಿ ನಮ್ಮಿಂದ ಏನು ದೋಚ್ಕೊಂಡು ಹೋಗಿರ್ತಾನಲ್ರಿ ಅದನ್ನು ನಾವು ಏನು ಮಾಡೋದಿಲ್ಲ ಅಂದರೆ ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಇವೆರಡು ನಮ್ಮ ಜೀವಿತದಲ್ಲಿ ಸಕ್ಸಸ್ ಆಗಬೇಕಂದ್ರೆ ನನಗೂ ನಿನಗೂ ಏನು ಬೇಕಪ್ಪ ಅಂತಂದರೆ ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲ ಏನು ಮಾಡಬಾರ್ದ್ರಿ, ಕಳ್ಕೊಬಾರ್ದು. ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲವನ್ನು ನಾವು ಕಳೆದುಕೊಳ್ಬಾರ್ದು. ಯಾವಾಗ ದೇವರು ಕೊಟ್ಟಿರೋಂಥ ಆತ್ಮಿಕವಾದಂಥ ಬಲ ನಮ್ಮಲ್ಲಿರ್ತದೋ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ನೋಡ್ತೀವಿ. ಈ ಬಲ ಇನ್ನೊಂದು ಏನು ಮಾಡ್ತದಪ್ಪ ಅಂತಂದರೆ ಮಧ್ಯಾಕಾಶದಲ್ಲಿರುವಂಥ ದುರಾತ್ಮನ ಶಕ್ತಿ ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನು ಏನು ಮಾಡ್ತದೆ ರೀ, ಬಲ ಏನು ಮಾಡ್ತದೆ?
ದುಷ್ಟ ಸೈತಾನ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ಮಕ್ಕಳಿಗೆ ವಿರುದ್ಧವಾಗಿ, ನಿಮ್ಮ ಆಶೀರ್ವಾದಕ್ಕೆ ವಿರುದ್ಧವಾಗಿ ಏನೇನು ತಂತ್ರಗಳನ್ನು ಮಾಡ್ತಾನೋ ಅದೆಲ್ಲ ಮಧ್ಯಾಕರ್ಷದ ದುರಾತ್ಮ ಸೇನೆಗೆ ಒಪ್ಪಿಸಿ ನಿಮ್ಮ ಪ್ರಾರ್ಥನೆ ಧೂಪವನ್ನು ಮೇಲೆ ಏರಿ ಹೋಗದಂತೆ ಯಾವ ಒಂದು ಬೇಲಿಯಲ್ಲಿ ಹಾಕಿರ್ತಾನೋ ಆ ಬೇಲಿ ನಿಮ್ಮ ಹತ್ರ ಬಲ ಇತ್ತಂದರೆ ಛೇದಿಸಿ ಅದು ಮೇಲೆ ಹೋಗಿ ಪ್ರಾರ್ಥನೆ ಬೆನಿತಿ ಮೇಲೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ಕೆಳಗಡೆ ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಇದು ಕೇವಲ ನಿನ್ನಲ್ಲಿ ಬಲ ಇದ್ದರೆ ಮಾತ್ರ ಅಷ್ಟೇ. ಕೇವಲ ನಿನ್ನಲ್ಲಿ ದೈವಿಕವಾದಂಥ ಆತ್ಮಿಕವಾದಂಥ ಬಲ ಇದ್ರೆ ಅಷ್ಟೇ. ಆದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀವೊಂದು ವೇಳೆ ಬಲ ಎಲ್ಲಿ ಸಿಗ್ತದಣ್ಣ, ಈ ಬಲ ಎಲ್ಲಿರ್ತದಣ್ಣ ಎಂಬುದಾಗಿ ನಾನು ಕೇಳೋದಾದರೆ ಸೂಟಿಯಾಗಿ ನೇರವಾಗಿ ನಿನಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಲ ಎಲ್ಲಿ ಸಿಗ್ತದಪ್ಪ ಅಂತಂದರೆ ಯಾವುದೇ ಡಿಮಾರ್ಟಲ್ಲಿ ಸಿಗುವುದಿಲ್ಲ, ಯಾವುದೇ ಕಿರಾಣ ಶಾಪ್ದಲ್ಲಿ ಸಿಗುವುದಿಲ್ಲ, ಯಾವುದೇ ಅಂಗಡಿಯಲ್ಲಿ ಇದು ಸಿಗುವುದಿಲ್ಲ. ಇದು ಎಲ್ಲಿ ಸಿಗ್ತದಪ್ಪ ಅಂತೇಳಿ ನಾನು ಕೇಳೋದಾದರೆ ನನ್ನ ಪ್ರೀತಿದವರ ಮಕ್ಕಳೇ, ಇದು ಸಿಗುವಂಥದ್ದು ಕೇವಲ ದೇವರ ಸನ್ನಿಧಿಯಲ್ಲಿ ಮಾತ್ರ ಸಿಗ್ತದೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿ ಸಿಗ್ತದ್ರಿ ಇದು? ದೇವರ ಸನ್ನಿಧಿಯಲ್ಲಿ ಮಾತ್ರ ಈ ಬಲ ಸಿಗ್ತದೆ. ಅದ್ರ ಒಂದ್ಸಲ ಪರೀಕ್ಷೆ ಮಾಡ್ಕೋ. ಕರ್ತನ ಮೇಜಿನಲ್ಲಿ ಕಾಯಿ ಹಾಕೋದಕ್ಕೆ ಮುಂಚಿತವಾಗಿ ದೇವರು ನಿನ್ನ ಎದುರುಗಡೆ ತನ್ನ ದೇಹಕ್ಕೆ ಸಾದೃಶ್ಯವಾದಂಥ ರೊಟ್ಟಿಯಲ್ಲಿಟ್ಟಿದ್ದಾನೆ, ತನ್ನ ರಕ್ತಕ್ಕೆ ಸಾದೃಶ್ಯವಾಗಿರುವಂಥ ಪಾನಲ್ಲಿಟ್ಟಿದ್ದಾನೆ. ಆದರೆ ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಿನ್ನ ಜೀವಿತದಲ್ಲಿ ಈ ಬಲ ದೇವರ ಸಾನ್ನಿಧ್ಯದಲ್ಲಿ ಸಿಗ್ತದಪ್ಪ ಅಂತಂದರೆ, ದೇವರ ಮಂದಿರದಲ್ಲಿ ಸಿಗ್ತದಪ್ಪ ಅಂತಂದರೆ, ದೇವರ ಪಾದ ಸನ್ನಿಧಿಯಲ್ಲಿ ಇದು ಬಲ ಸಿಗ್ತದಪ್ಪ ಅಂತಂದರೆ, ನೀನು ದೇವರ ಸನ್ನಿಧಿಗೆ ಎಷ್ಟು ಸಲ ಬರ್ತೀಯಪ್ಪ? ದೇವರ ಮಂದಿರಕ್ಕೆ, ದೇವರ ಸನ್ನಿಧಿಗೆ ಎಷ್ಟು ಸಲ ಬರ್ತೀವಿ ವಾರದಾಗ? ವಾರದಲ್ಲಿ ಒಂದು ಸಲ ಬಂದು ಕೂತ್ಕೊಳ್ಳೋದೇ ನಿನಗೆ ಭಾಳ ಕಷ್ಟ ಆಗ್ಯದ. ವಾರದಾಗ ಒಂದು ಸಲ ಉಣ್ತೀನಿ ರೀ, ನನಗೆಲ್ಲ ಬಲದ ಅನ್ನೋರು ಕೈ ಎತ್ತರ ನೋಡಮ್. ವಾರಕ್ಕೊಂದು ಸಲನೇ ಉಣ್ತೀನಿ, ಅದೇ ನನಗೆ ವಾರ ಎಲ್ಲ ನಡೆಸ್ತ ಅನ್ನೋರು ಕೈ ಎತ್ತರ ನೋಡಮ್. ಇದ್ದೀರಿ ಯಾರಾದರೂ ಇಲ್ಲಿ? ವಾರಕ್ಕೊಂದು ಸಲ ಊಟ ಮಾಡೋರು ಇದ್ದೀರಿ? ಯಾಕೆ ಪ್ರತಿದಿನ ಊಟ ಮಾಡ್ಬೇಕು ನಾವು? ಪ್ರತಿದಿನ ಊಟ ಮಾಡಿದ್ರೆ ದೇಹಕ್ಕೆ ಏನು ಸಿಗ್ತದೆ ರೀ? ಬಲ ಸಿಗ್ತದೆ. ನಾವು ಒಂದು ವೇಳೆ ಒಂದಿನ ಊಟ ಬಿಟ್ಟಿವಂದ್ರೆ ಏನಾಗ್ತದೆ? ಬಲ ಇರಂಗಿಲ್ಲ. ಸಿಂಪಲ್. ಆತ್ಮಕ್ಕೆ ಬಲ ಬೇಕಂದ್ರೆ, ಶರೀರಕ್ಕೆ ಬಲ ಬೇಕಂದ್ರೆ ಪ್ರತಿದಿನ 3 ಹೊತ್ತು ತಪ್ಪಲಾರ್ದಂಗೆ ತಿಂತೀವಿ. ಆದರೆ ನಮ್ಮ ಆತ್ಮಕ್ಕೆ ಬಲ ಬೇಕಪ್ಪ ಅಂದರೆ, ಆತ್ಮ ಬಲಿಷ್ಠವಾಗಿರ್ಬೇಕಂದ್ರೆ, ದೈವಿಕವಾದಂಥ ಶಕ್ತಿ ನಮ್ಮಲ್ಲಿ ಅದು ಬೇಕು ಇರಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಅದು ಎಲ್ಲಿ ಸಿಗ್ತದಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನೀನು ದೇವರ ಸನ್ನಿಧಿನ ಎಷ್ಟು ಯಥೇಚ್ಛವಾಗಿ ಪ್ರೀತಿ ಮಾಡ್ತೀಯೋ ಆ ಬಲ, ಆ ಶಕ್ತಿ ನಿನ್ನಲ್ಲಿ ಏನಾಗ್ತದ್ರಿ? ಹೆಚ್ಚಾಗ್ತದೆ ಅಂತೇಳಿ. ಆದರೆ ದುಃಖದ ಸಂಗತಿ ಏನಪ್ಪ ಅಂತಂದರೆ, ಸಂಘ ಪ್ರಾರ್ಥನೆ ಅಂದ್ರೆ ಬರುವುದಿಲ್ಲ, ಉಪವಾಸ ಪ್ರಾರ್ಥನೆ ಅಂದ್ರೆ ಬರುವುದಿಲ್ಲ, ಸಹೋದರಿಯರ ಕೂಡಿಕೆ ಅಂದರೆ ಬರುವುದಿಲ್ಲ, ಚೈನ್ ಪ್ರೇಯರ್ ಅಂದರೆ ಬರುವುದಿಲ್ಲ, ರಾತ್ರಿ ಕಾಲ ಪ್ರಾರ್ಥನೆ ಅಂದರೆ ಬರುವುದಿಲ್ಲ, ಸಹೋದರರ ಅನ್ಯೋನ್ಯತೆ ಕೂಡಿಕೆ ಅಂದರೆ ಬರುವುದಿಲ್ಲ. ನಾವು ನೋಡ್ತೇವೆ ಗೃಹ ಕೂಡಿಕೆ ಅಂದ್ರೂ ಕೂಡ ಅದು ದೂರದ ಮಾತು. ನಾವು ನೋಡ್ತೇವೆ ಕೊನೆಗೆ ಯೇಸು ಕ್ರಿಸ್ತನ ಈ ಲೋಕಕ್ಕಾಗಿ ನಮಗಾಗಿ ಪ್ರಾಣ ಕೊಡಲು ಬಂದಂಥ, ಪ್ರಾಣವನ್ನು ಅರ್ಪಿಸಿದಂಥ ಶುಭ ಶುಕ್ರವಾರ ಇಡೀ ಪ್ರಪಂಚ ಎಲ್ಲ ಗುಡ್ ಫ್ರೈಡೆ ಎಂಬುದಾಗಿ ಆಚರಿಸ್ತಾ ಇರ್ತದೆ. ಆ ಶುಭ ಶುಕ್ರವಾರ ದಿವಸ ಕೂಡ ನಾವು ದೇವರ ಸನ್ನಿಧಿಗೆ ಬರಂಗಿಲ್ಲ. ನಾವು ಹಲೋ, ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ, ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀನಿ. ನಾವು ಬರುವುದಿಲ್ಲ. ನಮ್ಮದೇ ಆದಂಥ ಸಿದ್ಧಾಂತಗಳಿವೆ, ನಮಗೆ ಆದಂಥ ನಿಯಮಗಳಿವೆ. ಆ ಸಿದ್ಧಾಂತಗಳು, ಆ ನಿಯಮಗಳನ್ನು ಪಾಲಿಸಿ ನಮ್ಮ ಜೀವಿತದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವೇ ಒಂದು ಸರ್ಕಲ್ ಹಾಕೊಂಡು ಬಿಡ್ತೀವಿ. ಆ ಬೇಲಿ ದಾಟಿ ನಾವು ಹೋಗಂಗಿಲ್ಲ, ಇನ್ನೊಬ್ಬರಿಗೆ ಬರಗೊಡಂಗಿಲ್ಲ ನಾವು.